ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ನಾನು ಉರುಳಿಸೋ ದಾಳನೇ ಬೇರೆ. ಅಪ್ಪ ಸದ್ಯಕ್ಕೆ ನೀನು ಸುಮ್ನೆ ಇರೋಕ್ ಆಗಲ್ಲಮ್ಮ. ಮನೆ ಸೂತ್ರ ಮಗಳ ಕೈಲಿದ್ರು ಏನು ಮಾಡೋಕ್ಕಾಗದೆ ಸುಮ್ನೆ ಕೂತಿರೋ ನಿನ್ನನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಹಾಗಿದ್ರೆ ನಾನು ಏನ್ ಮಾಡ್ಬೇಕು? ನೀನೇನ್ ಮಾಡ್ಬೇಕೋ ಮಾಡ್ತಿರು, ನಾನೇನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ. ಇಬ್ಬರು ಗುರಿ ಒಂದೇ ಆಗಿರುವಾಗ ಯಾರ ಗುರಿ ತಲುಪಿದ್ರು ಫಲ ಒಂದೇ ತಾನೆ. ಆದ್ರೆ ನಾನು ಬಿಡೋ ಬಾಣನೆ ಮೊದಲು ಗುರಿ ತಲುಪೋದು ಅಂತ ನಾನು ಚೆನ್ನಾಗಿ ಗೊತ್ತು. ಇಷ್ಟಕ್ಕೂ ನೀನ್ ಏನ್ ಮಾಡ್ಬೇಕು ಅಂತಿದ್ಯಪ್ಪ? ಮಾಡೋದನ್ನ ಹೇಳಲ್ಲ, ಆದ್ರೆ ಅದ್ರ ಎಫೆಕ್ಟ್ ಹೇಗಿರುತ್ತೆ ಅಂತ ಅಲ್ಲಿರೋ ನಿನಗೇ ಗೊತ್ತಾಗುತ್ತೆ. ಅಲ್ಲಪ್ಪ, ನೀನ್ ಹೊರಗಡೆ ಇದ್ಕೊಂಡು ಏನ್ ಮಾಡಕ್ ಸಾಧ್ಯ? ಇಡೋ ಹೆಜ್ಜೆಯಲ್ಲಿ ಬುದ್ಧಿವಂತಿಕೆ ಇದ್ರೆ ಎಲ್ಲೇ ಇದ್ರು ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ. ಏನಾದ್ರೂ ಮಾಡ್ಕೊ, ಆದ್ರೆ ಮೊದ್ಲು ನನ್ ಮಾತು ನೀನೇ ಇಟ್ಕೋ. ಈಗ ನಾನು ಮಾತಾಡೋದು ಮುಖ್ಯ. ಯಾರ ಹತ್ರ ಮಾತಾಡ್ತೀಯ? ಅದು ನಾನ್ ಯಾರ ಹತ್ರ ಮಾತಾಡ್ತೀನೋ ಅವ್ರಿಗೆ ಗೊತ್ತಾಗುತ್ತೆ. ಮೊದ್ಲು ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗ್ಬೇಕು, ಆಮೇಲೆ ನಾನು ಏನು ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಬಾಯ್. ಅಪ್ಪ ಏನ್ ಮಾಡಕ್ ಹೊರಟಿದ್ದಾರೆ? ಹಲೋ, ಒಗ್ಗಟ್ಟಿನ ಮನೆಯ ಗದ್ದಿಗೆ ಮೇಲೆ ಇಲ್ದಿರೋ ಮೀಸೆ ತಿರುತ್ತಾ ಕೂತಿರೋ ಸೀತಾರಾಮಯ್ಯನವರೇ ನಮಸ್ಕಾರ. ಯಾರು ಮಾತಾಡ್ತಿರೋದು? ಧ್ವನಿ ಕೇಳಿ ಬಹಳ ವರ್ಷಗಳಾಯ್ತಲ್ಲ, ಅದಕ್ಕೆ ನೆನಪಿಗೆ ಬರ್ಲಿಲ್ಲ. ನನಗೆ ಧ್ವನಿ ಮತ್ತೆ ದ್ವೇಷ ಚೆನ್ನಾಗಿ ನೆನಪಿದೆ ರಾಮಯ್ಯ. ನರಸಿಂಹ. ನರಸಿಂಹ. ಕತ್ತರಿಸಿರೋ ಕೈ ನೋಡ್ಕೊಳ್ತಾ ಉಳಿದಿರೋ ಕೈಯಲ್ಲಿ ನಿನ್ನ ಒಗ್ಗಟ್ಟನ್ನ ಕತ್ತರಿಸಾಕೋಕ್ ನೋಡ್ತಿರೋ ಅದೇ ನರಸಿಂಹ. ಎಲ್ಲೋ ಇದ್ದೀಯ? ಪ್ರಹ್ಲಾದನ ಕತೆ ಗೊತ್ತಲ್ಲ, ನಾನು ಎಲ್ಲೆಲ್ಲೂ ಇರ್ತೀನಿ. ಅವಕಾಶ ಬಂದಾಗ ಕಂಬ ಸೀಳ್ಕೊಂಡ್ಬಂದು ಕರ್ಣ ಬಗಿತೀನಿ, ಅದೇ ಕರ್ಣ ಕೋರ್ಳಿಗೆ ಮಾಲೆ ಆಗಿ ಹಾಕೊಂತೀನೋ ರಾಮಯ್ಯ. ನರಸಿಂಹ, ಫೋನ್ನಲ್ಲಿ ಧಮಕಿ ಹಾಕೋ ಬದಲು ಎದುರಿಗೆ ಬಂದು ಮಾತಾಡೋ. ಕನಿಷ್ಠ ಪಕ್ಷ ಗಂಡಸು ಅಂತಾದ್ರೂ ಅನ್ಸ್ಕೊಂತೀಯ. ಹೋರಾಡೋನು ಸೈನಿಕನೇ ಆದ್ರೂ ಎಲ್ಲೋದು ಯಾವತ್ತಿದ್ರು ರಾಜನೇ. ಅದನ್ನ ಮರಿಬೇಡ ಸೀತಾರಾಮಯ್ಯ. ಯಾಕೆಂದ್ರೆ ಕೂತು ಸ್ಕೆಚ್ ಹಾಕೋನು ರಾಜ. ನನ್ನ ಸಂಸಾರ ಸಂತೋಷ ನೋಡ್ದೆ, ಅದಕ್ಕೆ ಪ್ರತಿಯಾಗಿ ಸಂಸಾರ ನಾನು ಹೊಡಿಲೇಬೇಕು. ಅಲ್ಲಿ ತನಕ ನಾನು ನಿದ್ರೆ ಮಾಡಲ್ಲ. ನರಸಿಂಹ, ಹಾಗಿದ್ರೆ ಚಿಂತೆಯಲ್ಲಿ ನೋವು ಅನುಭವಿಸ್ತಾ ಒದ್ದಾಡ್ತಾ ಇರೋ ನೀನು, ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀನಿ. ಯಾಕೆ ಸುಳ್ಳು ಹೇಳ್ತೀಯೋ ರಾಮಯ್ಯ? ನಿನ್ನ ಮನೆಯಲ್ಲಿ ಕಷ್ಟಗಳ ಸರಮಾಲೆ ಶುರು ಆಗಿದೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಮೊಮ್ಮಕ್ಕಳು ಮಾತು ಕೇಳ್ತಿಲ್ಲ. ಒಲ್ಲದ ಸೊಸೆ ಹೊಸಲು ದಾಟಿ ಮನೆ ಒಳಗೆ ಬಂದಿದ್ದಾಳೆ. ಮೆಚ್ಚಿನ ಮದುಮಗ ಕುಡಿತಾ ಬಿಡಿಸೋ ಕ್ಯಾಂಪಲ್ಲಿದ್ದ. ಪ್ರೀತಿಯ ಮೊಮ್ಮಗಳು ಪ್ರೀತಿ ನಂಬ್ಕೊಡು ಓಡೋದ್ಲು.
ಒಗ್ಗಟ್ಟಿನ ಮನೆಯಲ್ಲಿ ಬೀರ್ಕು ಕಾಣ್ತಿದೆ, ಮಮತೆ ವಾತ್ಸಲ್ಯಗಳ ಸರಕು ಮುಗಿದಿದೆ. ಇಷ್ಟೆಲ್ಲ ಆದ್ರೂ ನೀನು ನನ್ನ ಕುಟುಂಬ ಅಂತ ಬೀಗ್ತಿದ್ಯಲ್ಲ ರಾಮಯ್ಯ. ಹುಚ್ಚ ಬಾಯಿ. ನಾನು ಬಾಯಿ ಮುಚ್ತೀನಪ್ಪ, ಆದ್ರೆ ನೀನು ನಿನ್ನ ಮನೆ ಬಿರುಕು ಮುಚ್ಚೋಕಾಗುತ್ತಾ? ಆ ಏನು ಏನು ಮಾಡಕ್ಕಾಗುತ್ತೆ ನಿನ್ ಕೈಲಿ? ಮಾಡೋದನ್ನ ಈಗಾಗಲೇ ಮಾಡಿ ಮುಗಿಸಿದೀನಿ ಸೀತಾರಾಮಯ್ಯ. ನನ್ನ ಕಡೆ ವ್ಯಕ್ತಿನ ನಿನ್ನ ಒಗ್ಗಟ್ಟಿನ ಕುಟುಂಬದ ಮಧ್ಯ ಬಿಟ್ಟಾಗಿದೆ. ಅದರ ಪರಿಣಾಮ ಭಯಂಕರವಾಗಿರುತ್ತೆ. ಅಯ್ಯೋ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡಿ ಕೂತ ಜಾಗದಲ್ಲೇ ಕೊಳೆಯೋ ಅಂತ ಪರಿಸ್ಥಿತಿ ನಿಂದಾಗುತ್ತೆ. ನರಸಿಂಹ, ಸುಳ್ಳು ಹೇಳಿ ಭಯ ಉಡ್ಸೋಕ್ ನೋಡ್ತಿದ್ಯಾ? ನಿನ್ ಕಡೆಯವ್ರು ಯಾರೂ ನನ್ನ ಮನೆ ಒಳಗ್ ಬರೋಕ್ ಸಾಧ್ಯ ಇಲ್ಲ. ಅಷ್ಟೇ ಯಾಕೋ ನಿನ್ನ ಕೆಟ್ಟ ಉಸಿರು ಕೂಡ ನನ್ನ ಗೇಟ್ ದಾಟೋಕೆ ಸಾಧ್ಯ ಇಲ್ಲ. ಸಾರಿ, ಬಂದಿರೋದು ನನ್ನ ಉಸಿರೇ. ನನ್ನ ಮಗಳವಳು ನಿನ್ನ ಮನೆ ಸೊಸೆ ಆಗಿದ್ದಾಳೆ. ಏನಂದ್ರೆ? ನನ್ನ ಮಗಳು ಈಗ ನಿನ್ನ ಮನೆ ಸೊಸೆ ಕಾಣೋ ಮುದಿಯ. ಯಾರವಳು? ಅದನ್ನು ಹೇಳಿದ್ರೆ ಥ್ರಿಲ್ ಇರಲ್ಲಮ್ಮ. ನೀನು ಭಯಂಕರ ಬುದ್ಧಿವಂತ ಅಲ್ವಾ? ನೀನೇ ಕಂಡಿಡಿ. ಆದ್ರೆ ಒಂದು ಮಾತ್ರ ತಿಳ್ಕೋ, ಅವಳಿಂದಾನೇ ನಿನ್ನ ಮನೆ ಒಗ್ಗಟ್ಟು ಒಡೆದು ಚೂರ್ ಆಗೋದು. ಅವಳಿಂದಾನೇ ನಿನ್ನ ಮನೆ ಹಾಳಾಗೋದು. ಅವಳಿಂದಾನೇ ನೀನು ಬೀದಿಗೆ ಬೀಳೋದು. ರಾಮಯ್ಯ, ಸೀತಾರಾಮಯ್ಯ, ಯಾಕೆ ಮಾತಾಡೋದು ಕೇಳಿಸ್ತಿಲ್ವಾ? ಸೈಲೆಂಟ್ ಆಗ್ಬಿಟ್ಟೆ. ಇನ್ಮೇಲೆಲ್ಲ ನಿನ್ ಸೌಂಡು ಅಂತ ಸೈಲೆಂಟೇ. ಮೇರಿತಿದ್ದು ಮನೆ ಮುರಿಯುತ್ತೆ, ಉರಿತಿದ್ದ ದೀಪ ಆರುತ್ತೆ, ಸರಿತಿದ್ದ ಸೇಡು ತೀರುತ್ತೆ. ನಿನ್ನ ಕತೆ ಮುಗೀತು ಸೀತಾರಾಮಯ್ಯ, ನಿನ್ನ ಕತೆ ಮುಗೀತು. ಹಲೋ, ಸೀತಾರಾಮಯ್ಯ. ನಾನೇ ಸಿದ್ದರಾಮಯ್ಯ. ವಿಷಯ ಏನು? ನಾನು ಹೇಳೋದಕ್ಕಿಂತ ಈ ಲೆಟ್ರಲ್ಲಿ ಇರೋದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವರು ಹುಟ್ಟಿರೋದು ಒಗ್ಗಟ್ಟು ಕುಟುಂಬದಲ್ಲಿ, ಬೆಳೆದಿರೋದು ಸೀತಾರಾಮಯ್ಯನವ್ರ ಮಾರ್ಗದರ್ಶನದಲ್ಲಿ. ನಂಗೆ ಎಷ್ಟೇ ಹಿಂಸೆ ಕೊಟ್ರು ನಾನು ಅನುಭವಿಸಕ್ ಸಿದ್ಧ ಇದ್ದೀನಿ. ಪ್ಲೀಸ್ ಮಾವ, ಹೊಡಿಬೇಡಿ ಮಾವ, ಪ್ಲೀಸ್. ಇಷ್ಟಕ್ಕೂ ನಾನು ಈ ಮನೆಯವಳು ಅಂತ ಹೇಳಿ ನನ್ನನ್ನ ದೂರದವಳ ತರ ನೋಡಿದ್ರೆ ನನಗೆ ಬೇಜಾರಾಗತ್ತೆ ಮಾವ. ಗಾಯತ್ರಿ ನರಸಿಂಹನ ಮಗಳಾಗಿರೋಕೆ ಸಾಧ್ಯ ಇಲ್ಲ. ಒಳ್ಳೆಯದನ್ನ ಸ್ವೀಕರಿಸೋ ಗುಣ ಅವಳಿದೆ. ತಪ್ಪನ್ನು ಕೂಡ ಕ್ಷಮಿಸಿ ಸಹಿಸೋ ಒಳ್ಳೆತನ ಅವಳಿಗಿದೆ.
ಅಥವಾ ಕೀರ್ತಿನೇ ನರಸಿಂಹನ್ ಮಗಳಿರ್ಬೋದ? ಇತರೂ ಇರಬಹುದು. ಇಲ್ಲಾಂದ್ರೆ ಮನೆಯಿಂದ ಆಚೆ ಹೋದವಳು ರಾಘವನ್ ತಲೆ ಕೆಡಿಸಿ ತಾಳಿ ಕಟ್ಟಿಸ್ಕೊಂಡು ಮತ್ತೆ ಮನೆಗೆ ಯಾಕೆ ಬರ್ತಾ ಇದ್ಲು? ಇಲ್ಲ, ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ? ಅಲ್ಲ, ರಾಘವನಿಗೆ ಅವಳು ಸಿಕ್ಕಿದಾಗ ತಾನು ಯಾರು ಅನ್ನೋದು ಅವಳಿಗೆ ನೆನಪೇ ಇರಲಿಲ್ಲ. ಆಮೇಲೆ ಅವಳು ಸಿಕ್ಕಿದ್ದು ನನಗೆ, ನಾನೇ ಆಶ್ರಮಕ್ಕೆ ಸೇರಿಸಿದ್ದು. ಇಲ್ಲ ಇಲ್ಲ, ಕೀರ್ತಿ ನರಸಿಂಹನ ಮಗಳಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲದಿದ್ರೆ ಇಷ್ಟೊತ್ತಿಗೆ ಏನಾದರೂ ಒಂದು ದಾರಿ ಮಾಡಿ ನೋಡು. ಪಾಪ ಇಷ್ಟು ದಿನ ಮನೆಯವ್ರ ಕೈಲಿ ಅನ್ನಿಸ್ಕೊಂಡು ಆಡಿಸ್ಕೊಂಡು ತಿರುಗಿ ಬೀಳದೆ ತೆಪ್ಪಗಿದ್ದಾಳೆ ಅಂದ್ರೆ ಇಲ್ಲ ಇಲ್ಲ, ಕೀರ್ತಿ ನರಸಿಂಹನ ಮಗಳೆಲ್ಲ. ಅಕಸ್ಮಾತ್ ಈ ರೀತಿ ಸುಮ್ಮನಿರೋದೇ ಅವಳ ತಂತ್ರನ ಅಂದ್ರೆ ಕೀರ್ತಿನೇ ಈ ಮನೆ ವಿರುದ್ಧ ಮಸರತ್ ಮಾಡೋಕೆ ಸೊಸೆಯಾಗಿ ಬಂದು ಸೇರ್ಕೊಂಡಿರೋ ನರಸಿಂಹನ ರಕ್ತನ. ಕೇಳ್ದೆ ಒಳಗ್ ಬಂದೆ, ಸಾರಿ. ಅದು ತಪ್ಪು ಅಂತ ಗೊತ್ತಾಯ್ತಲ್ವಾ? ಮುಂದೆ ಆ ರೀತಿ ಆಗಬಾರದು. ಹೊರಗಡೆನೆ ನಿಂತು ಕೇಳ್ತಿದ್ದೆ, ಆದ್ರೆ ಮನೆಯವ್ರು ಯಾರಾದ್ರೂ ನೋಡಿದ್ರೆ ನನ್ನನ್ನು ಅಲ್ಲಿಂದಾನೆ ಆಚೆ ಕಳಿಸ್ಬಿಡೋರು. ಅದಕ್ಕೆ ನಿಮ್ನ ಕೇಳ್ದೆ ಒಳಗ್ ಬಂದೆ. ಅಂದ ಮೇಲೆ ಬರೋದು ನಿನ್ನ ಉದ್ದೇಶ ಆಗಿತ್ತು. ಈ ಮನೆ ಹೆಣ್ಮಗ್ಳ ಜೀವನದ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ ಅಂತ ನಿಮಗ್ ತಿಳಿಸೋದೇ ನನ್ನ ಉದ್ದೇಶ ಆಗಿತ್ತು. ಈ ಮನೆಯವರು ಎಲ್ರೂ ಒಳ್ಳೆಯವರೇ, ಆದ್ರೆ ಈಗ ಅವ್ರ ಮನ್ಸು ಬೇಜಾರಲ್ಲಿದೆ. ಯಾವುದನ್ನು ಗಮನಿಸೋ ಸ್ಥಿತಿಲಿಲ್ಲ. ಕಾಲ ಹೀಗೆ ನಡೆದು ಬಿಟ್ರೆ ವಸುದಾಗೆ ಅನ್ಯಾಯ ಆಗತ್ತೆ. ಈ ವಿಷಯದ ಬಗ್ಗೆ ಮಾತಾಡೋ ಹಕ್ಕು ನನಗಿಲ್ಲ ನಿಜ, ಆದ್ರೆ ವಸುದ ನೋವು ತಿಂತಿರೋದನ್ನ ನೋಡಿದ್ರೆ ನನಗ್ ನೋವಾಗ್ತಿದೆ. ಅವಳು ಈ ಮನೆಗೆ ಯಾವುದೇ ಕಾರಣಕ್ಕೆ ಬಂದಿರ್ಬೋದು, ಆದ್ರೆ ಅವಳ ಗಂಡನ ಜೊತೆ ಇಲ್ಲ ಅನ್ನೋದು ಸ್ಪಷ್ಟ ತಾನೆ. ಏನೋ ಜಗಳ ಆಡ್ಕೊಂಡು ಬಂದಿರ್ಬೋದು. ಅವಳ ಸಂಸಾರ ಕೆಟ್ಟಿದೆ ಅಂತ ಸುಮ್ಮನಿರೋ ಬದಲು ಕೂತು ಮಾತಾಡಿ ಅದನ್ನ ಹೇಗ್ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡೋದು ಒಳ್ಳೇದ್ ತಾನೆ. ಆ ನೋವನ್ನ ಅವಳೇ ಹೇಳ್ಬೋದಲ್ವಾ? ಇಲ್ಲ, ಯಾವುದೇ ಹೆಣ್ಣು ತನಗಾಗೋ ನೋವನ್ನ ಮುಚ್ಚಿಡೋಕ್ ಪ್ರಯತ್ನ ಪಡ್ತಾಳೆ ಹೊರತು ಎಲ್ರಿಗೂ ಹೇಳ್ಕೊಂಡ್ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅವಳಿಗೆ ಹತ್ರ ಆದವರು ಕೂತು ಆ ವಿಷಯ ಏನು ಅಂತ ಕೇಳಬೇಕು, ಕೆದಕ್ಬೇಕು. ಕಾಲಿಗೆ ಹೋದ ಮುಳ್ಳನ್ನ ತೆಗಿಯಕ್ಕೆ ಪಿನ್ ತಗೊಂಡು ಕೆದಕ್ಲೇಬೇಕು. ಅಯ್ಯೋ, ಅವಳಿಗೆ ನೋವಾಗತ್ತೇನೋ ಅಂತ ಸುಮ್ಮನಿದ್ ಬಿಟ್ರೆ ಆ ಮುಳ್ಳು ಜೀವನ ಪರ್ಯಂತ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಜೀವ ಇರೋ ತನಕ ನೋವು ಕೊಡ್ತಾನೆ ಇರುತ್ತೆ. ತಪ್ಪನ್ನ ತಿದ್ದೋ ದಾರಿ ಎಲ್ಲೋ ಒಂದ್ ಕಡೆ ಇದೆ. ಅದನ್ನ ಹುಡ್ಕೋದ್ ಹೇಗೆ ಅಂತ ಈ ಮನೆಗೆ ಚೆನ್ನಾಗಿ ಗೊತ್ತಿದೆ. ಈ ಮನೆ ಮೌನ ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು ಅಲ್ವಾ? ಈ ಮನೆಯವ್ರ ವಿಷಯದಲ್ಲಿ ತಲೆ ಹಾಕ್ತಿರೋದಕ್ಕೆ ದಯವಿಟ್ಟು ಕ್ಷಮಿಸಿ. ಆದ್ರೆ ವಸುದ ಇನ್ನೂ ಚಿಕ್ಕ ಹುಡುಗಿ, ಜೀವನ ನೋಡಿಲ್ಲ, ಹಿಡಿದಿದ್ದಾಳೆ. ಎಪ್ಸಕ್ ನಾವಿದೀವಿ ಅಂತ ಒಗ್ಗಟ್ಟು ಕುಟುಂಬ ಎದ್ದು ನಿಲ್ಬೇಕು. ಆಗ್ಲೇ ತಾನೆ
ಒಗ್ಗಟ್ಟಿಗೆ ಒಂದು ಅರ್ಥ ಬರುತ್ತೆ. ಇಷ್ಟನ್ನ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಇದು ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಮನೆ ಹೆಣ್ಮಗಳ ಭವಿಷ್ಯ ನೋಡ್ಬೇಕಾದವರು ನೀವೇ. ಸರಿಯಾಗಿ ಮಾತಾಡಿ ಹೋದ್ಲು. ಇಷ್ಟಕ್ಕೂ ನಾನು ಯಾಕೆ ಮಸೂದಾ ವಿಚಾರದ ಬಗ್ಗೆ ಯೋಚನೆನೇ ಮಾಡಲಿಲ್ಲ? ಇಲ್ಲಿ ಒಂದಂತೂ ತೀರ್ಮಾನ ಆಯ್ತು. ಈ ಮನೇನ ಸರ್ ಮಾಡ್ಕೊಂಡು ಹೋಗಿ ಅನ್ನೋ ಈ ಕೀರ್ತಿ ಖಂಡಿತ ನರಸಿಂಹನ ಮಗಳಾಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಗಾಯತ್ರಿ ವಸುಧಾ, ಏನು ತಿಂಡಿ ಕೊಡೋಣ ಅಂತ ಬಂದೆ. ಯಾಕೆ? ನೋಡು ವಸುಧಾ, ನಿನ್ ಸ್ಥಿತಿ ಏನು, ಯಾವ ಪರಿಸ್ಥಿತಿಲಿ ಇದೆಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಂಥ ಸಮಯದಲ್ಲಿ ಆಗಾಗ ಏನಾದ್ರೂ ಒಂಚೂರು ತಿಂತಾ ಇರ್ಬೇಕು. ಇಲ್ಲದೆ ಹೋದ್ರೆ ಹೊಟ್ಟೆಲಿರೋ ನಿನ್ ಮಗುಗೆ ಸಾಕ್ ಮಾಡು ನಿನ್ ನಾಟಕನ. ನೀನ್ ಯಾವಾಗ ನನಗ್ ಸಹಾಯ ಮಾಡ್ತೀನಿ ಅಂತ ಬಂದಿದೀಯೋ ಅವಾಗೆಲ್ಲ ನನ್ಗಾಗಿರೋದು ಅನ್ಯಾಯನೇ. ನನ್ ಪರೀಕ್ಷೆಗೆ ಅಂತ ಹೋಗಿ ಅಲ್ಲಿಂದ ನನ್ ಲವರ್ ಜೊತೆ ಓಡೋಗ್ಬೇಕು ಅಂತ ಡಿಸೈಡ್ ಮಾಡಿದಾಗ ನೀನ್ ನನ್ ಜೊತೆ ಬಂದು ನನ್ ಪ್ಲಾನ್ ನೆಲ್ಲ ಹಾಳ್ ಮಾಡ್ದೆ. ಮದನ್ ಮೋಹನ್ ಇಂದ ನನ್ ಗಂಡನ್ನ ಕಾಪಾಡ್ತೀನಿ ಅಂತ ಹೋಗಿ ರಾಘವ್ ಮಾಮನ್ನೇ ಮದ್ವೆ ಆಗ್ ಬಂದೆ. ನಿನ್ ಗಂಡ ಬಂದು ನಿನ್ ಕೈ ಹಿಡಿಯೋಗ್ ಮಾಡ್ತೀನಿ ಅಂತ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಹೋಗಿ ಅದನ್ನೇ ಕಂಪ್ಲೇಂಟ್ ಪೇಪರ್ ಮಾಡಿ ನನ್ ಗಂಡನ್ನೇ ಒಳಗಾಕಿಸ್ದೆ. ಆಸ್ಪತ್ರೆಗೆ ಬಂದು ಅವನ್ ತಲೆ ಕೆಡಿಸಿ ಅಂತ ಒಳ್ಳೆ ಮನ್ಸಲು ಮಗುನ್ ಕೊಲ್ಲೋ ರಾಕ್ಷಸ ಬುದ್ಧಿನ ಹೇಳ್ಕೊಟ್ಟೆ. ನೀನ್ ಕಾಲಿಟ್ ಕಡೆ ಎಲ್ಲ ಕೇಡ್ಗಾಲ ಅಂತ ನಿನ್ ಕೈಯಿಂದ ನಾನ್ ಊಟ ಮಾಡ್ಬೇಕಾ? ಆದ್ರೆ ಪ್ರತಿ ಸಲಾನು ನಾನು ನಿನಗ್ ತಿಳಿಸೋ ಪ್ರಯತ್ನ ಮಾಡಿರೋದು ಸತ್ಯದ ಬಗ್ಗೆ, ಅದನ್ನ ಮರಿಬೇಡ ವಸುಧಾ. ಆ ಸತ್ಯ ತಿಳಿಸಿ ನನ್ಗಾಗಿರೋ ಉಪಕಾರ ಆದ್ರೂ ಏನು? ನನ್ ಜೀವನ ಹಾಳಾಗಿದೆಯೋ ಹೊರತು ಉದ್ಧಾರ ಏನಾಗಿಲ್ವಲ್ಲ. ಹಾಳ್ ಮಾಡಿರೋದನ್ನ ಸರಿ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆದ್ರೆ ನಿನ್ ಗಂಡ ಸಾರಿ, ನಿನ್ನ ಪ್ರೇಮಿ ಹಾಳಾದನು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ಹಾಳ್ ಮಾಡಿದ್ದು ನೀನು. ಮೂರನೇ ಅವ್ರ ಮಾತನ್ನ ಕೇಳೋ ಬುದ್ಧಿ ಅವನಿಗಿತ್ತು. ಅದನ್ನ ನೀನು ಮದನ್ ಮೋಹನ್ ಚೆನ್ನಾಗಿ ಉಪಯೋಗಿಸ್ಕೊಂಡ್ರಿ. ವಸುಧಾ, ನಿನ್ನನ್ನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ. ಅರ್ಥ ಮಾಡ್ಕೊಳ್ಳೋದು ಬೇಡ. ನನ್ ಪಾಡಿಗೆ ನನ್ ಜೀವನ ನಡೆಸ್ಕೊಂಡು ಹೋಗ್ತೀನಿ. ನಿನ್ ಉಪಕಾರ ಯಾವ್ದು ನನಗ್ ಬೇಕಾಗಿಲ್ಲ. ನೋಡು, ನೀನು ನಿನ್ ಮಗು ಓ, ಆ ಸತ್ಯ ಬೇರೆ ಗೊತ್ತಾಗಿದೆ ಅಲ್ವಾ? ಹೋಗ್ಬಿಟ್ ಮನೆಯವ್ರ ಕಿವಿಗೂ ಹಾಕ್ಬಿಡು. ಒಟ್ನಲ್ಲಿ ನನ್ ನೆಮ್ಮದಿ ಕೆಡ್ಸೋ ತಾನೇ ನಿನ್ ಉದ್ದೇಶ. ನೆಮ್ಮದಿ ಕೆಡಿಸ್ತಾ ಇರೋದು ನಿನ್ ಯಾರಮ್ಮ? ಬೇರೆ ಇನ್ಯಾರ ಹೆಸರು ಹೇಳ್ಬೇಕು ಅಂತ ಇದೀಯಾ? ನಿನ್ ತಪ್ಪನ್ನ ಇನ್ಯಾರ ಮೇಲೆ ಹೊರಿಸ್ಬೇಕು ಅಂತ ಇದೀಯಾ? ಕಮಾನ್, ಟೆಲ್ ಮೀ. ಸತ್ಯಕ್ ಬೆನ್ ಹಾಕೊಂಡ್ ಕೂತು ಸತ್ಯ ಯಾವ್ದು ಅಂತ ಕೇಳೋರ್ಗೆ ಅದನ್ನ ತೋರ್ಸೋದಕ್ಕೆ ಹೇಗ್ ಸಾಧ್ಯ ವಸುಧಾ? ಮುಖವಾಡ ಹಾಕೊಂಡ್ ಬದುಕೋರ್ ಬಾಯಲ್ಲಿ ಇಂಥ ಮತ್ ಬರ್ಬಾರ್ದು, ಚೆನ್ನಾಗಿರೋಲ್ಲ. ವಸುಧಾ ಪ್ಲೀಸ್, ಮೆತ್ತಗ್ ಮಾತಾಡು. ಇಂಥ ಟೈಮಲ್ಲಿ ಸಿಟ್ಟು ಒಳ್ಳೇದಲ್ಲ. ಇದರಿಂದ ನಿನ್ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ. ಓ, ಅದಕ್ಕೆ ನೀನ್ ನನ್ ಮುಂದೆ ಬಂದ್ ನಿಂತಿರೋದು. ನಿನ್ನನ್ ಕಂಡ್ರೆ ನನಗ್ ಸಿಟ್ಟು ಬರುತ್ತೆ. ಸಿಟ್ಟು ಬಂದ್ರೆ ನಾನ್ ಜೋರಾಗಿ ಕಿರ್ಚಾಡ್ತೀನಿ. ಅದರಿಂದ ನನ್ ಮಗುಗೆ ತೊಂದರೆ ಆಗುತ್ತೆ. ತೊಂದರೆ ಆಗ್ಬೇಕು, ಅದೇ ತಾನೇ ನಿನ್ ಉದ್ದೇಶ. ಸೊಸೆ